ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಐಮಂಗಳ ಸಮೀಪದ ಅರಳಯ್ಯ ಗುರುಪೀಠದ ಪೀಠಾಧ್ಯಕ್ಷ ಶ್ರೀ ಅರಳಯ್ಯ ಸ್ವಾಮೀಜಿ ಮೇಲೆ ಮಠದ ಜಾಗದ ವಿಚಾರವಾಗಿ ಹಲ್ಲೆ ನಡೆದಿರುವ ಆರೋಪ ಕೇಳಿಬಂದಿದೆ. ಠಾಣೆಯಲ್ಲಿಯೂ ದುಷ್ಕರ್ಮಿಗಳು ಬೆದರಿಕೆ ಹಾಕಿ ಹಲ್ಲೆ ನಡೆಸಿದ್ದಾರೆ ಎಂದು ಸ್ವಾಮೀಜಿ ಗಂಭೀರ ಆರೋಪ ಮಾಡಿದ್ದಾರೆ. ಇಲ್ಲಿದೆ ಸಂಪೂರ್ಣ ವರದಿ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಐಮಂಗಳ ಸಮೀಪದ ಅರಳಯ್ಯ ಗುರುಪೀಠದಲ್ಲಿ ಮಠದ ಜಾಗದ ವಿವಾದ ಹಲ್ಲೆಯ ರೂಪ ಪಡೆದಿದೆ. ಮಠದ ಜಾಗದಲ್ಲಿ ಬೋರ್ಡ್ ತೆರವುಗೊಳಿಸಿದ್ದನ್ನು ಪ್ರಶ್ನಿಸಿದ ವೇಳೆ ಸಿದ್ದೇಶ್ ಹಾಗೂ ಆತನ ಸಹೋದರರು ಏಕಾಏಕಿ ಸ್ವಾಮೀಜಿ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಭಾನುವಾರ ರಾತ್ರಿ ಮಠದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದ ವೇಳೆ ಸ್ವಾಮೀಜಿ ಮೇಲೆ ದಾಳಿ ನಡೆಸಿ ಎದೆಗೆ ಜಾಡಿಸಿ ಮುಖದ ಮೇಲೆ ಹಲ್ಲೆ ಮಾಡಿದ್ದರಿಂದ ಮೂಗು ಮತ್ತು ಬಾಯಿಯಿಂದ ರಕ್ತಸ್ರಾವವಾಗಿದೆ ಎಂದು ಸ್ವಾಮೀಜಿ ತಿಳಿಸಿದ್ದಾರೆ. ಇಷ್ಟೇ ಅಲ್ಲದೆ ಕೋಲುಗಳಿಂದ ಹಲ್ಲೆ ನಡೆಸಿ ಅವ್ಯಾಚ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆಯೂ ಹಾಕಿದ್ದಾರೆ ಎಂದು ದೂರಿದ್ದಾರೆ. ಗಾಯಗೊಂಡ ಸ್ವಾಮೀಜಿ ಐಮಂಗಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, ಅಲ್ಲಿಗೂ ಬಂದ ಆರೋಪಿಗಳು ಮತ್ತೊಮ್ಮೆ ಹಲ್ಲೆ ಹಾಗೂ ಬೆದರಿಕೆ ನಡೆಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಹಿಂದೆ ಸಹ ಇದೇ ರೀತಿಯ ಘಟನೆ ನಡೆದಿದ್ದರೂ ಐಮಂಗಳ ಪೊಲೀಸರು ಸೂಕ್ತ ಕ್ರಮ ಕೈಗೊಂಡಿಲ್ಲ. ಇದೇ ಕಾರಣಕ್ಕೆ ಮತ್ತೆ ಹಲ್ಲೆ ನಡೆದಿದೆ. ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು. ಕರ್ತವ್ಯ ಲೋಪ ಎಸಗಿರುವ ಪೊಲೀಸ್ ಅಧಿಕಾರಿಗಳ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು ಎಂದು ಸ್ವಾಮೀಜಿ ಒತ್ತಾಯಿಸಿದ್ದಾರೆ. ಇನ್ನು ಈ ಘಟನೆ ಹಿಂದೆ ಕೆಲ ಪ್ರಭಾವಿ ಮಠಾಧೀಶರ ಕೈವಾಡವಿದೆ ಎಂದು ಗಂಭೀರ ಆರೋಪ ಮಾಡಿದ ಸ್ವಾಮೀಜಿ, ಸೂಕ್ತ ಸಮಯದಲ್ಲಿ ಅವರ ಹೆಸರುಗಳನ್ನು ಬಹಿರಂಗಪಡಿಸುವುದಾಗಿ ತಿಳಿಸಿದ್ದಾರೆ. ವರದಿ ಹರೀಶ್ ನಾಯಕನಟ್ಟಿ. ಸರ್, ನಾನು ಕ್ಲಾಸ್ ರೂಮಲ್ಲಿ ಮಲಗಿದ್ದೆ. ನಾನು ಪುಸ್ತಕ ಓದ್ಕೊಂತ ಮಲಗಿದ್ದೆ. ಗಾಳಿ ಜೋರಾಗಿತ್ತು. ಸಾಮಾನ್ಯ ಗಾಳಿಗೆ ಕಿರ್ರಂತ ಸೌಂಡ್ ಬರ್ತಾಯಿತ್ತು. ಅದ್ರ ಜೊತೆಗೆ ದಡ ದಡ ಸೌಂಡ್ ಬಂತು, ದಡ್ 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 ಅಂತ. ಗಾಳಿ ಸೌಂಡೇ ಬೇರೆ, ಇದು ಕಬ್ಬಣದ ಸೌಂಡ್ ಬರ್ತೈತಲ್ಲ, ದಡ ದಡ ಅಂತ. ಏನಾದರೂ ಬಾತ್ರೂಮ್ದು ಬಾಗಿಲು ಏನಾದರೂ ಕಬ್ಬಣದ ಡೋರ್ ಇದ್ದಾವೆ, ಅವು ಹಾಕಿಲ್ಲೇನೋ ಅಂತ ಹೇಳ್ಬಿಟ್ಟು ನಾನು ಹೊರಗೆ ಬಂದೆ. ಹೊರಗೆ ಬಂದು ನೋಡಿದೆ, ಬಾಗಿಲೆಲ್ಲ ಡೋರ ಕ್ಲೋಸ್ ಆಗಿತ್ತು. ಬಾಗಿಲದ ಹತ್ರ ಬೋರ್ಡ್ ಹಾಕಿದ್ರಲ್ಲ, ಸ್ಕೂಲ್ ಬೋರ್ಡ್ ಅಡ್ವರ್ಟೈಸ್ಮೆಂಟಿಗೆ ಹಾಕಿದ್ವಿ ನಾವು, ಎಂಟ್ರೆನ್ಸು. ಆ ಬೋರ್ಡ್ ಹತ್ರ ನಿಂತ್ಕೊಂಡು ಅವನು ಸಿದ್ದೇಶನನ್ನು ಕೋಲ್ ತಂದು ಹೊಡಿತಾ ಇದ್ದ. ನಾನು, ಯಾಕಪ್ಪ ಏನಾಯ್ತು, ಇದು ನಮ್ಮ ಜಾಗದಾಗ ಇತ್ತು, ಯಾಕೆ ಹಾಕಿದ್ರಿ ಅಂತ. ಆಯ್ತಪ್ಪ, ನಿಮ್ಮ ಜಾಗದಾಗೆ ಇರಲಿ, ಕೋರ್ಟಿಗೆ ಹಾಕಿದ್ದೆ, ಕೋರ್ಟಲ್ಲಿ ಹೋಗಿ ತೀರ್ಮಾನ ಮಾಡ್ಕೊಂಬಂದು ಅಳತೆ ಮಾಡಿಸಿ ತಗೋ, ಯಾರು ಬೇಡಂತ ನಾವೇನು ಬಿಡಲ್ಲ ಅಂತ ಅಂದಿದ್ವಾ? ಬಿಡಲ್ಲ ಅಂದರೆ ಬಿಡೋ ಅನ್ಬೋದು. ಈ ಕೋರ್ಟಿಗೆ ಆಲ್ರೆಡಿ ಕೋರ್ಟಲ್ಲಿ ಹಾಕಿದೆಯಲ್ಲ, ಕೋರ್ಟಲ್ಲಿ ಹಾಕಿದ ಮೇಲೆ ಅದು ಅಳತೆ ಮಾಡಿಸಿ ತಗೋ, ಯಾರು ಬೇಡಂತಾರೆ? ಬೋರ್ಡ್ ಏನು ಕಿತ್ತು ಹಾಕ್ಬೋದಲ್ವ ನಾವು? ನಿಮ್ಮ ಜಾಗದಾಗಿತ್ತು ಅಂತಂದರೆ ನಿಮ್ಮ ಜಾಗದಾಗಿದ್ದರೆ ನೋಡಿದ್ರಾತು, ನಿಮ್ಮ ಜಾಗನೂ ಅಲ್ಲ ಅದು, ನಿಮ್ಮ ಜಾಗದಾಗಿದ್ದರೆ ತೆಗ್ದು ಹಾಕಿದ್ರಾತು ಅಂತ. ಅಷ್ಟಕ್ಕೇನೆ ಜಗಳ ಮಾಡಿ ಒಬ್ಬನೇ ಇದ್ದೀನಿ. ತುಂಬ ಗಲಾಟೆ ಮಾಡಿ ಕೋಲಾಗೆಲ್ಲ ತೊಗೊಂಡು ಹೊಡೆದು, ಕೋಲಲ್ಲೆಲ್ಲ ಇದು ಮಾಡಿ, ಮೂಗಿನಲ್ಲೆಲ್ಲ ರಕ್ತ ಬರೋಂಗೆಲ್ಲ ಮಾಡಿ, ಮಾದರಿಗೆ ಯಾಕೆ ಮಠ ಇದು, ಸುಳ್ಳಿ ಮಕ್ಕಳು ಯಾಕೆ ಬರ್ತಿರಲಿಲ್ಲ ಅಂತ ಹೇಳಿ ಬಾಯಿಗೆ ಬಂದಿದ್ದೆ. ನಿಮ್ಮವನು ಆ ಒಂದು ಥರದ ಮಾತಲ್ಲ, ಅವ್ರ ಮಾತು ನಾವು ಮಾತಾಡಲೇಬಾರ್ದು. ಅವು ಅಷ್ಟೊಂದು ಕೆಟ್ಟ ಹೊಲಸು ಮಾತುಗಳೆಲ್ಲ ಮಾತಾಡೋದ್ರ ಜೊತೆಗೆ ಶಪಥ ಮಾಡ್ತಾನೆ, ನೀನು ಕೊಲೆ ಮಾಡಿನೇ ನಾನು ಸಾಯೋದು ಅಂತ ಶಪಥ ಮಾಡಿ ಹೋಗಿದ್ದೆ. ನಾನು ಕೊಲೆ ಮಾಡಿನೇ, ನಾನು ಸತ್ಯ ಮಾಡಿ ಹೋಗಿದ್ದೇನೆ. ಅಷ್ಟರೊಳಗೆ ನಾನು ನಮ್ಮ ಏನು ಗಲಾಟೆ ಆದ್ನಾಗಿ ಯಾವಾಗ ಹೊಡೆದ್ಬಿಟ್ಟು ನಮ್ಮ ಮುಗ್ನಾಗೆಲ್ಲ ರಕ್ತ ಬಂತ. ನಾನು ನಮ್ಮ ಡ್ರೈವರಿಗೆ ಫೋನ್ ಮಾಡಿದೆ, ಇಲ್ಲ ಪಕ್ಕದಲ್ಲಿ ಕಲ್ಲಾಟಿ ಅಲ್ವಾ, ಸ್ಕೂಲ್ ಗಾಡಿ ಡ್ರೈವರ್, ಅವನು ಗಲಾಟೆ ಆಗ್ತೈತೆ ಬಾರ ಇಲ್ಲ ಸ್ವಲ್ಪ ಅಂತಂದೇಟಿಗೆ ಅವ್ನು ಬಂದ ತಕ್ಷಣವೇ ಅವ್ನ ಬುದ್ಧಿ, ನೀವು ಗಲಾಟೆ ಮಾಡ್ಕೊಬೇಡ್ರಿ, ಪೊಲೀಸ್ ಸ್ಟೇಷನಿಗೆ ಹೋಗ್ರಿ ಅಂತ ನಾನು ಕಳಿಸ್ದ. ಬಂದ ತಕ್ಷಣ ನಾನು ಪೊಲೀಸ್ ಸ್ಟೇಷನ್ ಹತ್ರ ಹೋದ್ರೆ ಅವ್ನು ಮಠದ ಹತ್ರ ಯಾರೂ ಇಲ್ಲ ಇರಪ್ಪ ಅಂತ ಹೇಳಿ ಕಂಪ್ಲೇಂಟ್ ಕೊಡೋಕ್ಕಂತ ಹೋದರೆ, ಅವ್ರ ತಮ್ಮ ಬಂದು, ಅವನು ಅಲ್ಲಿದ್ದು ಅವ್ರ ತಮ್ಮ ಬರುವಾಗ ಬಂದು ಅವನಿಗೂ ಹೊಡೆದು ಚೆನ್ನಾಗಿ, ಅವನಿಗೆ ಸಿಕ್ಕಾಪಟ್ಟೆ ಪೈನ್ ಆಗಿದೆ. ಅವನು ಒಳನೋವು ಭಾಳ ಆಗಿದೆ. ಅವನಿಗೆ ಒಬ್ಬನಿಗೆ ಚೆನ್ನಾಗಿ ಹೊಡೆದಾಕ್ಬಿಟ್ಟಿದ್ದಾರೆ ಅವನಿಗೆ ಎಲ್ಲ, ಇಬ್ಬರು ಮೂವರು ಸೇರ್ಕೊಂಡವರು. ಅದ್ರ ಜೊತೆಗೆ ಪೊಲೀಸ್ ಸ್ಟೇಷನಾಗಿದ್ದ ನನಗೆ ಸ್ಟೇಷನ್ ಒಳಗೆ ಕಂಪ್ಲೇಂಟ್ ಕೊಟ್ಟು ನಾನು ಒಳಗೆ ಕೂತ್ಕೊಂಡಿದ್ದೀನಿ. ಸ್ಟೇಷನ್ ಒಳಗೆ ಚೇರ್ ಮೇಲೆ ಕೂತ್ಕೊಂಡಿರೋನಿಗೆ ಅವರು ಬಂದರೆ ಜಾಡಿಸಿ ಎದುಗುದಿತಾರೆ ಅಂತಂದರೆ ಚೇರೆಲ್ಲ ಮುರಿದೋಗಿದೆ, CC ಕ್ಯಾಮ್ರದಲ್ಲೆಲ್ಲ ಕವರ್ ಆಗಿದೆ. ಪೊಲೀಸ್ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂತಂದರೆ ತುಂಬ ಹದಗೆಟ್ಟಿದೆ. ಈಗಿರೋ PC-ಗಳು ಇಬ್ಬರೂ ಸಸ್ಪೆಂಡ್ ಆಗಬೇಕು. ಅಲ್ಲಿರೋ ಏನು ಸಬ್ ಇನ್ಸ್ಪೆಕ್ಟ್ರು ಸಸ್ಪೆಂಡ್ ಆಗಬೇಕು. ಯಾಕಂದರೆ ಇದು ಆಲ್ರೆಡಿ ಮೊದಲೇ ಆಗಿತ್ತು.
ಇವರು ಮಠಕ್ಕೆ ಬಾಗಿಲಿಗೆ ಬೇಲಿ ಹಾಕಿದ್ರು ಸಮೇತ ಕೇಸ್ ಹಾಕಿಲ್ಲ ಅಂತಂದರೆ ಅಟ್ರಾಸಿಟಿ ಬೇಸ್ ಮೇಲೆ ಕೇಸ್ ಹಾಕ್ಬೋದಾಯಿತು. ಬೇರೆ ಬೇರೆ ಇದ್ರ ಮೇಲೆ ಕೇಸ್ ಹಾಕಿ ಅವ್ರನ್ನ ಇದು ಮಾಡ್ಬೋದಾಯಿತು. ಸುಮಟೋ ಕೇಸ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿಸ್ಬೋದಾಯಿತು. ಅವ್ರ ಹತ್ರ ಲಂಚ ಇಸ್ಕೊಂಡು ಏನು ಮಾಡಿಕೊಂಡು ಇವರೆಲ್ಲ ಕೆಟ್ಟ ದಾರಿಗೆ ನಿಂತ್ಕೊಂಡು ಪೊಲೀಸ್ ಇಲಾಖೆ ಭಾಳ ಕೆಟ್ಟೋಗ್ಬಿಟ್ಟಿದೆ. ಅದರಲ್ಲೂ ಈ ಹೆಣ್ಮಗಳು ಬಂದ ಮೇಲೆ ಆ ಪೊಲೀಸ್ ಸ್ಟೇಷನ್ ಅನ್ನೋದೇ ಇಲ್ಲ. ಆ ಪೊಲೀಸ್ ಸ್ಟೇಷನಲ್ಲಿ ನಡಿಬಾರ್ದೇ ನಡೀತೈತೆ ಅನಿಸುತ್ತೆ. ಯಾಕಂದರೆ ಒಬ್ಬ ಸಮುದಾಯದ ಸ್ವಾಮೀಜಿಗೆ, ಸಮುದಾಯದ ವ್ಯವಸ್ಥೆಗೆ ಇಷ್ಟು ಕೆಟ್ಟದಾಗಿ ನಡ್ಕೊತಾರೆ, ಬಂದು ಹೊಡಿತಾರೆ, ಹೊಡೆದು ಜಾತಿ ನಿಂದನೆ ಮಾಡ್ತಾರೆ, ಮೂಗ್ನಾಗ ಬಾಯಿಗೆ ರಕ್ತ ಬರಂಗೆ ಹೊಡಿತಾರೆ ಅಂತಂದರೆ, ಕೈಯೆಲ್ಲ ನೋವು ಮೂಳೆ ಎಲ್ಲ ಮುರಿಯಂಗೆ ಇದು ಮಾಡ್ತಾರೆ ಅಂತಂದರೆ, ಇವರು ಏನು ಬೇಕಾದ್ರೂ ಮಾಡ್ತಾರೆ ದುಡ್ಡು ಇಸ್ಕೊಂಡು ಪೊಲೀಸ್ನವರು. ನಂಗೆ ಪೊಲೀಸ್ ಸ್ಟೇಷನಾಗೆ ಹೊಡಿತಾರೆ ಅಂತಂದರೆ ಎಷ್ಟು ಮೀರಿದ್ದಾರೆ, ಪೊಲೀಸ್ನವ್ರ ಸಪೋರ್ಟ್ ಎಷ್ಟಿದೆ ಅಂತ ಅವರಿಗೆ ಇದರಿಂದ ಅರ್ಥ ಆಗ್ತದೆ ಅಷ್ಟೇ. ಇದರಿಂದ ದೊಡ್ಡ ದೊಡ್ಡ ಸ್ವಾಮಿಗಳ ಕೈವಾಡ ಇದೆ, ಇದು ಪಕ್ಕ. ಇದರಿಂದ ದೊಡ್ಡ ದೊಡ್ಡ ಸ್ವಾಮಿಗಳ ಕೈವಾಡ ಇದೆ. ಹಂಗಾಗಿನೇ ಇವರೆಲ್ಲ ಇಷ್ಟು ಮೆರೆಯೋಕ್ಕೆ ಸಾಧ್ಯ ಆಗುತ್ತೆ. ಇವ್ರ ಇಚ್ಛೆಗೆ ಇವ್ರು ಮಾಡೋಕ್ಕೆ ಸಾಧ್ಯ ಇಲ್ಲ ಇದೆಲ್ಲ. ಇವರಿಂದ ದೊಡ್ಡ ದೊಡ್ಡ ಸ್ವಾಮಿಗಳ ಕೈವಾಡ ಇದೆ. ಸ್ವಾಮಿಗಳಂದ್ರೆ ಅದು ಈ ಸಂದರ್ಭ ಬಂದಾಗ ಹೇಳ್ತೀನಿ ನಾನು, ಸಂದರ್ಭ ಬಂದಾಗ ಹೇಳ್ತೀನಿ ಯಾವ ಥರ ಕೈವಾಡ ಇದೆ ಅಂತ. ಎಲ್ಲ ಥರದ್ದು ಈ ಸ್ವಾಮಿಗಳು ಬೆಳಿಬಾರ್ದು, ಈ ಸ್ವಾಮಿಗಳು ನೆಲಕ್ಕೆ ಹಚ್ಚಿಸ್ಬೇಕು, ಇವೆಲ್ಲವೂ ಇದೆ. ಅವರು ಅದ್ರ ಜೊತೆಗೆ ಇಂಥವ್ರ ಜೊತೆಗೆಲ್ಲ ಇಂಥವ್ರಿಗೆ ಕುಮ್ಮಕ್ಕೆ ಕೊಟ್ಟು ಗಲಾಟೆ ಮಾಡಿಸಿ ಇನ್ನೇನಾರ ಮಾಡಿ ಒಳಗೆ ಕಳಿಸ್ಬೇಕು, ಮಠ ಕೆಡ್ದಂಗೆ ಮಠ ಬೀದಿ ಬರಬೇಕಂತ ಈ ದಲಿತರ ಮಠ ಹಾಳಾಗೋಗ್ಲಿ ಅಥವಾ ಹಿಂಗೆ ಇದಾಗಲಿ ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಹುನ್ನಾರಗಳು ಜಾಸ್ತಿ ಇದೆ. ತುಂಬಾ ದೊಡ್ಡ ಅಫೆನ್ಸ್ ಇದೆ. ಯಾಕಂದರೆ ಸುಮ್ಮನಿದ್ದವರಿಗೆ ಬಂದು ಹೊಡಿತಾರೆ ಅಂತಂದರೆ ಭಾಳ ಕಷ್ಟ. ಇದು ಕೋಮು ಗಲಭೆಗೆ ದಾರಿ ಅವರೇ ಮಾಡಿಕೊಟ್ಟಿದ್ದಾರೆ. ನಾಳೆ ಏನಾದರೂ ಸಮುದಾಯ ತಿರುಗಿ ಬಿದ್ದು ಏನಾದರೂ ಸಮಸ್ಯೆ ಆಯ್ತು ಅಂತಂದರೆ ಅದೆಲ್ಲದಕ್ಕೂ ಅವರೇ ಕಾರಣ ಆಗ್ತಾರೆ. ಓಕೆ. ನೀವು ಫಸ್ಟು ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದೀವಿ ಅಂತ ನಾನು ಹೋಗಿ ಸ್ಟೇಷನ್ಗೆ ಹೋಗ್ತೀನಿ, ನೀನು ಇಲ್ಲಿರಪ್ಪ ಮಠದ ಹತ್ರ ಅಂತ ಹೇಳಿದ್ರೆ ಸರಿ ಬಿದ್ದೆ ಅಂತ ನಾನು ಅಲ್ಲೇ ಇದ್ದೆ. ಸಿದ್ದೇಶನ್ ನಾನು ಒಬ್ಬನಿದ್ದ. ಆಮೇಲೆ ಸ್ವಾಮೀಜಿಯವ್ರು ಹೋದ ನಂತರ ಸಿದ್ದೇಶನ್ ತಮ್ಮ ನಾನು ಇನ್ನೊಬ್ಬನು ಬಂದ, ಅವನ ಹೆಸರು ಗೊತ್ತಿಲ್ಲ. ನಾನು ಕುಂತಿದ್ದೆ. ನನಗೆ ನೀವು ಮಾದ್ರು ಇಲ್ಲದವೆಲ್ಲ ದೌರ್ಜನ್ಯ ಮಾಡ್ತೀರ, ನೀವು ಮಠ ಅದಂಗೆ ಕಟ್ರಿ ನಾವು ನೋಡ್ತೀವಿ ಅಂತ ಹೇಳ್ಬಿಟ್ಟು ಸುಮ್ಕೆ ಕುಂತನ್ನ ಮಾದಿಗುರು ಅಂತ ಹೇಳ್ಬಿಟ್ಟು ಈ ಟೀ ಶರ್ಟ್ ಹಾಕೊಂಡಿದ್ದಾನೆ ಸರ್. ಈ ಟೀ ಶರ್ಟ್ ನೋಡಿದೆ ಅಟ್ಗೆ ಜಾಡ್ ಸಂಗೆ ಒದ್ದಿದ್ದಾನೆ ಸರ್. ಜಾಡ್ ಸಂಗೆ ಒದ್ದಾದ್ಮೇಲೆ ಕೆಳಗೆಲ್ಲ ಉಳ್ಳಿಸ್ಕೊಂಡು ರೀಪೀಸ್ ಇದ್ವು ಸರ್. ಅಲ್ಲಿ ಗಾರ್ಡನ್ ಥರ ಮಾಡಿದ್ದು ಅವೇ ರೀಪೀಸ್ ಕುತ್ಕೊಂಡು ಹೊಡೆದಿದ್ದಾನೆ ಸರ್. ಫುಲ್ ಫೈನ್ ಆಗ್ತೈತೆ. ಫ್ರೀ ಪ್ಲ್ಯಾನ್ ಮಾಡ್ಕೊಂಡು ಹೊಡೆದಿದ್ದಾರೆ ಸರ್. ಎಲ್ಲೂ ಒಂದು ಪಾಯಿಂಟ್ ದುಡ್ಡು ಬಂದಿಲ್ಲ, ಫ್ರೀ ಪ್ಲ್ಯಾನ್ ಮಾಡ್ಕೊಂಡು ಹೊಡೆದಿದ್ದಾರೆ. ಯಾವ ಉದ್ದೇಶ ಕೊಡ್ತಾರೆ? ಯಾವುದೇ ಸ್ವಾಮೀಜಿ ಮೇಲೆ ಜಗಳ ಅವ್ರದ್ದು ಏನಂತ ಗೊತ್ತಿಲ್ಲ. ನಾನು ಡ್ರೈವರ್ ಸರ್, ನಾನು ಸ್ವಾಮೀಜಿ ಸ್ಕೂಲ್ ಬಸ್ ಡ್ರೈವರು. ನಾನು ಡ್ಯೂಟಿ ಮೊನ್ನೆ ಮುಗಿದ ತಕ್ಷಣ ನೆನ್ನೆ ನಾನು ಇವತ್ತು ಬಂದೇ ಇಲ್ಲ. ಅವ್ರು ಫೋನ್ ಮಾಡಿದಾಗ ನಾನು ಬಂದಿರೋದು. ಮಠದ ಹತ್ರ ಬಂದಿದ್ದಕ್ಕೆ ಬಂದೆ. ಜಗಳ ಆಗಿತ್ತು. ನಾನು ಹೋಗೋಷ್ಟೊತ್ತಿಗೆ ಅಲ್ಲಿ ಸ್ವಾಮೀಜಿಯವರಿಗೆ ಹೊಡೆದ್ಬಿಟ್ಟಿದ್ರು. ಮೂಗಿನ ಬಾಯಾಗೆಲ್ಲ ಬ್ಲಡ್ ಬಂತು. ಆ ಬ್ಲಡ್ ನೋಡಿ ನನಗೆ ಭಯ ಆಗಿಬಿಟ್ಟು ಬಿದ್ದು ನೀವು ಕಂಪ್ಲೇಂಟ್ ಕೊಡೋಕೆ ಹೋಗಿ ಬಿದ್ದೆ ಅಂತ ಹೇಳಿದೆ ಅಷ್ಟೇ. ಸರಿ ನೀನು ಇಲ್ಲಿರು, ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದರು. ಹೇಳಿ ಅವ್ರು ಅದೇ ಹೋದ್ರೆ ನಾನು ಅಲ್ಲಿದ್ದಾನೆ ಬಂದು ಹೊಡೆದಿದ್ದಾರೆ. ನೀನು ಇಲ್ಲೇನು ಮಾಡ್ತೀಯ, ನೀನು ಯಾರ ಅಂತ ಅದಕ್ಕೆ ನಾನು ಡ್ರೈವರನ್ನು ಆಗಿದ್ದಕ್ಕೆ ನನ್ನನ್ನೇ ಹಿಡ್ಕೊಂಡು ಹೊಡೆದಿದ್ದಾರೆ. ಎಲ್ಲಿ ಹೊಡೆದಿದ್ದು? ಸ್ಟೇಷನಲ್ಲ ಅಥವಾ ಮಠದ ಹತ್ರ? ಇದು ಮಠದ ಹತ್ರ ಸರ್, ಮಠದ ಹತ್ರ. ಎಷ್ಟು ಜನ ಅವರೊಬ್ಬರೇ ಹೊಡೆದಿದ್ದ? ಇಬ್ಬರು ಸರ್, ಇಬ್ಬರು, ಸಿದ್ದೇಶ ಮತ್ತು ಅವ್ರ ತಮ್ಮ. ಸ್ಟೇಷನಲ್ಲೂ ಕೂಡ ಅಲ್ಲೇ ಮಾಡಿದ್ರು ಅಂತ ಸ್ವಾಮೀಜಿ ಏನು ಮಾಡಿದ್ರು? ನಾವು ಸ್ಟೇಷನ್ಗೆ ಹೋಗೇ ಇಲ್ಲ ಸರ್. ನಾನು ಅಲ್ಲೇ ಮಠದ ಹತ್ರನೇ ಇದ್ದೆ. ನಾನು ಒಬ್ಬನೇ ಇದ್ದ ಕಾರಣಕ್ಕೆ ಅವರಿಬ್ಬರು ಹೊಡೆದ್ರಲ್ಲ, ನನಗೆ ಯಾರು ಎತ್ತಕ್ಕಲ್ಲಿ ಫೋನನ್ನು ಕಸ್ಕೊಂಡು ಹೋದ್ರು. ಆಮೇಲೆ ಇನ್ನೊಬ್ಬ ಡ್ರೈವರ್ ಬಂದ. ಅದೆಲ್ಲ ಆದ ನಂತರ ಇನ್ನೊಬ್ಬ ಡ್ರೈವರ್ ಬಂದು ನಾನು ಅಲ್ಲೇ ಮಲಗಿದ್ನಲ್ಲ, ಯಾಕಪ್ಪ ಅಂತ ಆ ಇನ್ನೊಬ್ಬ ಡ್ರೈವರ್ ಕೇಳಿದಾಗ ಹಿಂಗೆ ಆಯಿತು ಮಾಮ, ಊರಾಗ ಯಾರು ಹುಡುಗರಿಗೆ ಫೋನ್ ಮಾಡಿದಾಗ ಊರಾಗೆ ನಮ್ಮ ಮಾವನಿಗೆ ಫೋನ್ ಮಾಡಿದ್ವಿ. ನಮ್ಮ ಮಾವ ಫೋನ್ ಮಾಡಿ ಒಂದು 4-5 ನಿಮಿಷಕ್ಕೆ ಬಂದುಬಿಟ್ಟು ಊರಿದ್ದ. ಬಂದಾಗ ನಾನು ಆ ಕಡೆ ಫುಲ್ ಫೈನ್ ಆಗಿಬಿಟ್ಟು ಇನ್ನೂ ಹೊಡಿತಾರೆ ಅನ್ನೋ ಬೈಕೆ ನಾನು ಮಠದಿಂದ ಹೋಗಿ ಮಲಿಕೊಂಡ್ಬಿಟ್ಟಿದ್ದೆ ಸರ್. ನಮ್ಮ ಡ್ರೈವರ್ ಇನ್ನೊಬ್ಬ ಡ್ರೈವರ್ ಬಂದು ಬಿಡಿಸಿದಾಗ ಮಠದಿಂದ ಹೋಗಿ ಮಲಿಕೊಂಡು ನಮ್ಮ ಮಾವನಿಗೆ ಫೋನ್ ಮಾಡಿದ್ವಿ. ನನ್ನ ಫೋನನ್ನು ಅವರೇ ಕಸ್ಕೊಂಡು ಇಟ್ಕೊಂಡಿದ್ರು. ಸ್ಟೇಷನ್ ಹತ್ರ ನಮ್ಮ ಹುಡುಗರ ಕೈಗೆ ಕೊಟ್ಟು ಹೋಗಿದ್ದಾರೆ. ನಮ್ಮ ಹೆಸರು ಭೀಮರಾಜ್ ಅಂತ ಸರ್. ಮೊಬೈಲ್ ನಂಬರ್ ಹೇಳಿ. ಇದು ನಿಮ್ಮ ನೆಚ್ಚಿನ ಶಿವಚಕ್ರವರ್ತಿ ಚಾನೆಲ್. ಪ್ರತಿಯೊಬ್ಬರು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ತಾಜಾ ಸುದ್ದಿಗಳು, ಜನಪರ ವಿಚಾರಗಳು, ತನಿಖಾತ್ಮಕ ವರದಿಗಳು ಮತ್ತು ಭ್ರಷ್ಟಾಚಾರದ ವಿರುದ್ಧದ ವಿಶೇಷ ಸುದ್ದಿಗಾಗಿ ಶಿವಚಕ್ರವರ್ತಿ ಚಾನೆಲ್ ವೀಕ್ಷಿಸುತ್ತೀರಿ. ಸತ್ಯದ ಪರ ಧ್ವನಿ ಶಿವಚಕ್ರವರ್ತಿ ಚಾನೆಲ್.